ಊರು ದಾವಣಗೆರೆ. ಈ ಬಾರಿ UPSC 2023ನೇ ಸಾಲಿನ ಎಕ್ಸಾಮಲ್ಲಿ ನನಗೆ 101ನೇ ರ್ಯಾಂಕ್ ಬಂದಿದೆ. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನಮ್ಮ ಮ್ಯಾಡಮ್, ನಮ್ಮ ಟೀಚರ್ಸ್ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನಾನು 2018ಗೆ ಧಾರವಾಡಗೆ ಬಂದೆ, ಅಂದರೆ BSc ಅಗ್ರಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡಲ್ಲಿ ಮಾಡಿರೋದು. ಸೊ ಅವಾಗ ಬಂದಾಗ ಮ್ಯಾಡಮ್ದು ಭೇಟಿ ಆಯಿತು. ಇವರು 2014ನಲ್ಲಿ ಇವ್ರಿಗೆ IRS ಸಿಕ್ಕಿತ್ತು, ಬಟ್ ಅವ್ರು ಜಾಯ್ನ್ ಆಗಿದ್ದಿಲ್ಲ. ಸೊ ನನ್ನ ಕಾಲೇಜಲ್ಲಿ ಅಶ್ವಿನಿ ಮೇಡಮ್ ಪರಿಚಯ ಆಯಿತು, ಅವರೇ ಗೈಡೆನ್ಸ್ ಮಾಡಿರೋದು. ನಾನು ಆಚೆ ಏನು ಕೋಚಿಂಗ್ ಫೌಂಡೇಶನ್ ಕೋರ್ಸ್ ಅಂತ ಯಾವುದೂ ಇನ್ಸ್ಟಿಟ್ಯೂಟಲ್ಲಿ ಎಲ್ಲೂ ಕೋಚಿಂಗ್ ಹೋಗಿಲ್ಲ, ಮನೆಯಲ್ಲೇ ಇದ್ದು, ಅಂದರೆ ಮ್ಯಾಮ್ ಮನೇಲಿದ್ದೇ ಮಾಡಿದ್ದೀನಿ. ಬಿಟ್ಟರೆ ಲಾಕ್ಡೌನ್ ಟೈಮಲ್ಲಿ ನಮ್ಮ ಮನೇಲಿ ಹೋದಾಗ ಪ್ರಿಪ್ರೇಷನ್ ಮಾಡಿದ್ದೀನಿ. ಖುಷಿ ಆಗ್ತಾ ಇದೆ. ತುಂಬ ಖುಷಿ ಪಟ್ಟರು. ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ. ಸೊ ಈ ರ್ಯಾಂಕ್ ಬಂದಿರೋದು ಭಾಳ ಖುಷಿಯಾಗಿದೆ ಎಲ್ರಿಗೂ. ಸರ್, ಮೊದಲಿಗೆ ಮ್ಯಾಮ್ಗೆ, ಮೋಹನ್ ಸರ್ಗೆ, ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಸೈಜಸಲ್ಲೂ. ಸೊ ಅವರೆಲ್ಲರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೌಭಾಗ್ಯ ಬೀಳ್ಗೆ ಮಟ್ಟು 101ನೇ ರ್ಯಾಂಕ್ ತೆಗೆದಿದ್ದಾರೆ. ಬಹಳ ಖುಷಿ ಆಗ್ತದೆ. ಸುಮಾರು 4 ವರ್ಷದಿಂದ ನಾವು ಒಬ್ಬರೊಟ್ಟಿಗೆ ಒಬ್ರು ಇದ್ದೀವಿ. 4 ವರ್ಷದಿಂದ ಸತತ ಪ್ರಯತ್ನ ಮತ್ತು ಕಂಟಿನ್ಯೂಸ್ ಆಗಿ ವೀಕ್ಲಿ ಗೈಡೆನ್ಸ್ ಇರ್ತಾಯಿತ್ತು. ಸೊ ನಮ್ಮನೆಯಲ್ಲೇ ಇದ್ಕೊಂಡು ನಾನು ಅವ್ರಿಗೆ ಗೈಡೆನ್ಸ್ ಮಾಡ್ತಾಯಿದ್ದೆ. ಸೌಭಾಗ್ಯ ಬಹಳ ಡೆಡಿಕೇಟೆಡ್ ಸ್ಟೂಡೆಂಟ್ ಆಗಿದ್ಲು. ಸೊ ವಿದೌಟ್ ಎನಿ ಡೆಲ್ಲಿಗೆ ಹೋಗದೆ, ಕೋಚಿಂಗ್ ತೊಗೊಳ್ದೆ, ತುಂಬ ಕನ್ಸಿಸ್ಟೆಂಟಾಗಿ ಪ್ರಿಪ್ರೇಷನ್ ಮಾಡಿ ಈ ಮಟ್ಟಕ್ಕೆ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ನಾನು ಇನ್ನೂ ಹೈಯರ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಈ ರ್ಯಾಂಕ್ ತೆಗೆದ್ರು ನಂಗೆ ತುಂಬ ಖುಷಿ ಆಗ್ತದೆ. ನಾನು ಮುಂಚೆಯಿಂದನೂ ಕಾಲೇಜಲ್ಲಿ ಗೈಡೆನ್ಸ್ ಮಾಡ್ತಾಯಿದ್ದೆ. ಸೊ ಒಬ್ಬರು ಪ್ರೊಫೆಸರು ನಾನು ಈ ಥರ ಮಾಡ್ತಿರೋದ್ರಿಂದ ಅವ್ರನ್ನ ಕಳಿಸ್ಕೊಟ್ರು. ಸೊ ಫಸ್ಟ್ ಮೀಟಿಂಗಲ್ಲೇ ನನಗೆ ಅವಳದು ನೋಡಿದಾಗ ವೆರಿ ಡಿಫ್ರೆಂಟ್ ಸ್ಟೂಡೆಂಟು. ಸೊ ತುಂಬ ಡಿಟರ್ಮೈಂಡ್ ಇದ್ದಾಳೆ, ಖಂಡಿತ ಮಾಡೇ ಮಾಡ್ತಾಳೆ ಅನ್ನೋದಿತ್ತು, ಆ ಛಲ ಇತ್ತು ಅವಳಲ್ಲಿ. ಸೊ ಅದನ್ನು ನಾನು ಐಡೆಂಟಿಫೈ ಮಾಡಿ, ಸೊ ಹಾಗಾಗಿ ನಮ್ಮ ಮನೆಯಲ್ಲಿದ್ದರೆ ನಂಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅವಳಿಗೆ ಗೈಡೆನ್ಸ್ ಮಾಡೋದಕ್ಕೆ ಅಂತ. ಸೊ ನಮ್ಮ ಮನೆಯಲ್ಲೇ ಇದ್ದು ಗೈಡೆನ್ಸ್ ಮಾಡಿ. ಸೊ ಇದು ನಂದು 4th ಸ್ಟೂಡೆಂಟು ಸಕ್ಸಸ್ಫುಲ್ ಆಗಿರೋ. ಇದಕ್ಕೆ ಮುಂಚೆ 3 ಸ್ಟೂಡೆಂಟು, ಒಬ್ಬರು IRS IT, ಒಬ್ಬರು IPS, ಒಬ್ಬರು ACF ಆಗಿ ಕ್ವಾಲಿಫೈ ಮಾಡಿದ್ದಾರೆ. ನನಗೆ ನಾನು PhD ಮುಗಿಸಿದ್ದೀನಿ, ಬಟ್ ನನಗೆ ಆವಾಗ ಗೈಡೆನ್ಸ್ ಇರಲಿಲ್ಲ. ನಾನು ಮನಸ್ಸಲ್ಲೇನಿತ್ತು, ನಾನು ಡೆಲ್ಲಿಗೆ ಹೋಗಬೇಕು, ಕೋಚಿಂಗ್ ತೊಗೊಬೇಕು ಅನ್ನೋದು ತುಂಬ ಇತ್ತು. ಹಾಗಾಗಿ ನನಗೆ ಇಲ್ಲಿ ಬಂದಾದಮೇಲೆ, ನಾನೊಂದು ಟೀಚಿಂಗ್ ಪ್ರೊಫೆಷನ್ ಸ್ಟಾರ್ಟ್ ಆದಮೇಲೆ ನನಗೆ ಗೈಡೆನ್ಸ್ ಆವಾಗ ಸಿಕ್ಕಿರಲಿಲ್ಲ. ಸೊ ನನ್ನ ಕರ್ತವ್ಯ ಏನು, ಸ್ಟೂಡೆಂಟ್ಸ್ಗೆ ಹೇಳಬೇಕು, ಈ ಥರ ಕೋಚಿಂಗ್ ನೆಸೆಸಿಟಿ ಇಲ್ಲ, ಬಟ್ ಗೈಡೆನ್ಸ್ ಬೇಕು. ಸೊ ಒಂದು ಡೆಡಿಕೇಶನ್ನು, ಪ್ಯಾಷನ್, ಡಿಟರ್ಮಿನೇಷನ್ ಖಂಡಿತ ಮಾಡ್ಬೋದು ಅಂತ ನಾನು, ಹಾಗಾಗಿ ಅವ್ರಿಗೆ ಸೊ ಕಂಟಿನ್ಯೂಸ್ ಆಗಿ ನನಗೆ ಹೆಣ್ಮಕ್ಳಿಗೆ ನಮ್ಮ ತಂದೆ, ಸೊ ನಮ್ಮ ತಂದೆ ನನಗೆ ಮೋಟಿವೇಶನ್ನು. ಸೊ ಹೆಣ್ಮಕ್ಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಫಸ್ಟಿಂದ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಸತತವಾಗಿ ನಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳನ್ನ ಇಟ್ಕೊಂಡು ನಾನು ಗೈಡೆನ್ಸ್ ಮಾಡ್ತಾ ಇರ್ತೀನಿ. ಯಾಕಂದರೆ ಕೆಲವೊಬ್ಬರಿಗೆ ತೊಂದರೆಗಳಿರುತ್ತೆ, ಡೆಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಆದಷ್ಟು ಗೈಡೆನ್ಸು, ಸಹಾಯ ಅವ್ರಿಗೆ ಮಾಡ್ತಿರ್ತೀನಿ. ಸೊ ಹಾಗಾಗಿ ನಂಗೆ ತುಂಬ ಖುಷಿ ಇದೆ ಇವತ್ತು.